ಪ್ರತಿನಿತ್ಯವೂ ನೀವು ಅರ್ಘ್ಯವನ್ನು ಸೂರ್ಯನಿಗೆ ಕೊಡಬೇಕು. ಅದು ಆಗದೇ ಇರತಕ್ಕಂಥವ್ರು ರಥಸಪ್ತಮಿ ದಿವಸವಾದರೂ ಕೂಡ ಈ ಸೂರ್ಯನ ಒಂದು ಪ್ರಾರ್ಥನಾ ಶ್ಲೋಕವನ್ನು ಹೇಳಿ, ಅದು ಹೇಳಲಿಕ್ಕೆ ಸಾಧ್ಯ ಇದ್ದರೆ ಸೂರ್ಯನಾರಾಯಣ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತನಾದರೂ ಹೇಳಿ 3 ಬಾರಿ ಅರ್ಘ್ಯನಿಗೆ ಸೂರ್ಯನನ್ನು ನೋಡಿಕೊಂಡು ಅರ್ಘ್ಯವನ್ನು ನಾವು ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ರಥಸಪ್ತಮಿ ದಿವಸ ತುಂಬ ಪ್ರಮುಖವಾಗಿರತಕ್ಕಂತಹ ಒಂದು ಅಂಶ ಅಂಥೇಳಿ ಹೇಳ್ಬೋದು. ಆದ್ದರಿಂದ ಸೂರ್ಯ ನಮಸ್ಕಾರ, ಮಂತ್ರೋಕ್ತವಾದಂತಹ ಸ್ನಾನ ಮತ್ತು ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡತಕ್ಕಂಥದ್ದು ನಾವು ಪ್ರಮುಖವಾದಂತಹ ಒಂದು ಆಚರಣೆ. ಇನ್ನು ವಿಶೇಷವಾಗಿ ಆ ದಿವಸದಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂತಹ ಅಥವಾ ವಿಷ್ಣು ಸಂಬಂಧಿತವಾದಂತಹ, ಶಿವನಿಗೆ ಆದಿತ್ಯಾತ್ಮಕವಾದಂತಹ ರುದ್ರನ ಅರ್ಚನೆಯನ್ನು, ದೇವಿಯ ಅರ್ಚನೆಯನ್ನು ಮಾಡುವುದಕ್ಕೆ ಒಂದು ವಿಶೇಷವಾದಂತಹ ಮಹತ್ವ ಇದೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.